ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂದು ಹೇಳಿದ ನಮ್ಮ ಒಡೆಯನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿನ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮದ ಮೂಲಕ ಆಶೀರ್ವದಿಸಲ್ಪಟ್ಟಿರುವಿರಿ. ಮಾತ್ರವಲ್ಲ, ಈ ಕಾರ್ಯಕ್ರಮಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಂಡಿರುವಿರಿ ಎಂದು ತಿಳಿದು ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 7ನೇ ವಚನದಿಂದ 13ನೇ ವಚನಗಳವರೆಗೆ ಧ್ಯಾನ ಮಾಡಿಕೊಂಡು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುತ್ತೇವೆ. 2ನೇ ಅಪಾಯದ ಸಂಕೇತವಾಗಿರುವ ಸಂಶಯ ಪಡುವ ಆಪತ್ತು ಎಂಬ ಮುಖ್ಯ ಪ್ರಸ್ತಾಪವನ್ನು ಆರಂಭಿಸಿರುವೆವು ಮತ್ತು ಇಂದಿನ ಕಾರ್ಯಕ್ರಮದಲ್ಲಿ ಅದನ್ನೇ ಮುಂದುವರಿಸಲಿರುವೆವು. ತಮ್ಮ ಅಪನಂಬಿಕೆಯಿಂದ ದೇವರನ್ನು ಸಂದೇಹಪಟ್ಟ ಇಸ್ರಾಯೇಲ್ಯರ ಸಮೂಹವು ದೇವರ ವಿಶ್ರಾಂತಿಯಲ್ಲಿ ಸೇರಲಿಲ್ಲ ಎಂಬ ಗಂಭೀರವಾದ ಸಂಗತಿಯು ನಮಗೂ ಎಚ್ಚರಿಕೆಯ ಸಂದೇಶವಾಗಿತ್ತಲ್ಲವೇ? ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 14ನೇ ವಚನದಿಂದ 4ನೇ ಅಧ್ಯಾಯದ 3ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಆದುದರಿಂದ ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿ ಬಹಳ ಗಮನವಿಟ್ಟು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ, ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಪರಿಶುದ್ಧನೂ ಸತ್ಯವಂತನೂ ನೀತಿ ಸ್ವರೂಪನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವಂದಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಪ್ರತಿ ದಿವಸ ಆಲಿಸುತ್ತಿರುವ ನೀವು ಅನೇಕ ಆತ್ಮೀಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೀರೆಂದು ನಾನು ನಂಬಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ದೈಹಿಕವಾಗಿಯೂ ಆತ್ಮೀಕವಾಗಿಯೂ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಎಂಬುದು ನಮ್ಮೆಲ್ಲರ ದಿನನಿತ್ಯದ ಪ್ರಾರ್ಥನೆಯಾಗಿದೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನದಿಂದ 4ನೇ ಅಧ್ಯಾಯದ 3ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡಲಿರುವ ಎಲ್ಲ ಹಂತಗಳಲ್ಲಿಯೂ ದೇವರ ಮಾರ್ಗದರ್ಶನವನ್ನು ಹಾಗೂ ಆತನಿಂದ ಬರುವ ದಿವ್ಯ ಜ್ಞಾನವನ್ನು ಆಶ್ರಯಿಸಿಕೊಂಡು ಮುಂದೆ ಸಾಗೋಣ. ಹಾಗಾದರೆ ಬನ್ನಿರಿ, ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಎಂಬುದಾಗಿ ನೋಡುತ್ತೇವೆ. ಇದು ಅವನು 6ನೇ ವಚನದಲ್ಲಿ ಉಪಯೋಗಿಸಿರುವ ಅದೇ ವಾದವಾಗಿರುತ್ತದೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವು ಕ್ರಿಸ್ತನ ಮನೆಯ ಸದಸ್ಯರು, ನಾವು ಆತನಿಗೆ ಸಂಬಂಧಪಟ್ಟವರು ಎಂಬುದನ್ನು ರುಜುವಾತು ಮಾಡುತ್ತೇವೆ. ಮುಂದೆ ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ ನೋಡಿಕೊಳ್ಳುತ್ತೇವೆ. ಅದರ ಕುರಿತು ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಕ್ರಿಸ್ತನಲ್ಲಿದ್ದೇವೆ, ಆತನು ನಮಗೆ ಸಂಬಂಧಪಟ್ಟವನಾಗಿದ್ದಾನೆ ಮತ್ತು ಅದು ಅದ್ಭುತಕರವಾಗಿದೆ. ಪ್ರಿಯರೇ, ಈಗ ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಭರವಸವನ್ನಿಟ್ಟರೆ ನಮಗೆ ಸ್ವಂತವಾಗಿರುವ ವಿಶ್ರಾಂತಿಯ ಮೇಲೆ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ನೋಡಿರಿ, ದೇವರ ವಾಕ್ಯವು 5 ರೀತಿಯ ವಿಶ್ರಾಂತಿಯನ್ನು ಪ್ರಸ್ತುತಪಡಿಸುತ್ತದೆ. ಅವು ಯಾವೆಂದರೆ: ಮೊದಲನೆಯದಾಗಿ ಸೃಷ್ಟಿಯ ವಿಶ್ರಾಂತಿಯು, 2ನೇದಾಗಿ ಕಾನಾನಿನಲ್ಲಿ ಪ್ರವೇಶ, 3ನೇದಾಗಿ ರಕ್ಷಣೆಯ ವಿಶ್ರಾಂತಿಯು, 4ನೇದಾಗಿ ಸಮರ್ಪಣೆಯ ವಿಶ್ರಾಂತಿಯು ಮತ್ತು 5ನೇದಾಗಿ ಪರಲೋಕ. ಪ್ರಿಯರೇ, ನಾವು ದೇವರನ್ನು ಕೇವಲ ರಕ್ಷಣೆಗಾಗಿ ಅಷ್ಟೇ ಅಲ್ಲ, ಆದರೆ ನಮ್ಮ ದಿನನಿತ್ಯದ ಜೀವಿತಕ್ಕಾಗಿ ಸಂಪೂರ್ಣವಾಗಿ ಭರವಸೆಸುವುದರ ವಿಶ್ರಾಂತಿಯ ಕುರಿತು ಇಲ್ಲಿ ಗ್ರಂಥಕರ್ತನು ಬರೆಯುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದಾಗಿ.
ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವು ನಾವು ಈಗಾಗಲೇ 7ನೇ ಮತ್ತು 8ನೇ ವಚನಗಳಲ್ಲಿ ನೋಡಿಕೊಂಡಿರುವ 95ನೇ ಕೀರ್ತನೆಯ ವಾಕ್ಯದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಗ್ರಂಥಕರ್ತನು ಇವುಗಳನ್ನು ಪುನರುಚ್ಚರಿಸುವುದರ ಮೂಲಕ ಓದುಗರಿಗೆ ಈ ಸತ್ಯಾರ್ಥಗಳು ಕೇವಲ ಗತಿಸಿದ ವರ್ಷಗಳಿಗಷ್ಟೇ ಅಲ್ಲ, ಆದರೆ ಇಂದಿಗೂ ಅನ್ವಯಿಸುವಂಥವುಗಳಾಗಿವೆ ಎಂಬುದನ್ನು ಜ್ಞಾಪಕಪಡಿಸುತ್ತಿರುವನು. ನೋಡಿರಿ, ನಮ್ಮ ಜೀವಿತಗಳಲ್ಲಿ ಬೇರೆ ಯಾವ ಪಾಪಕ್ಕಿಂತಲೂ ನಮ್ಮನ್ನು ಹಿಂದಕ್ಕೆ ಬೀಳುವಂತೆ ಮಾಡಿರುವ ಪಾಪ ಯಾವುದೆಂದು ನಾವು ನೋಡುವಾಗ ಅದು ಖಂಡಿತವಾಗಿಯೂ ಅಪನಂಬಿಕೆಯೇ ಆಗಿರುತ್ತದೆ. ನಮ್ಮ ಗತಿಸಿದ ವರ್ಷಗಳನ್ನು ನೋಡಿದರೆ ನಾವು ದೇವರನ್ನು ಯಾವ ಮಟ್ಟಕ್ಕೆ ನಂಬಬೇಕಾಗಿತ್ತೋ ಅದನ್ನು ಮಾಡದೇ ಹೋಗಿದ್ದೇವೆಂಬುದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಇಂದು ಬೇರೆ ಎಲ್ಲ ಸಂಗತಿಗಳಿಗಿಂತಲೂ ನಾವು ಮಾಡಬೇಕಾಗಿರುವ ಒಂದು ಸಂಗತಿ ಇರುವುದು, ಅದುವೇ ದೇವರನ್ನು ನಂಬುವಂಥದ್ದಾಗಿದೆ. ಆದ್ದರಿಂದ ನಮ್ಮ ಜೀವಿತಗಳನ್ನು ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸೋಣ. ಪ್ರಿಯರೇ, ಇಸ್ರಾಯೇಲ್ ಜನರು ವಾಗ್ದಾನದ ದೇಶವನ್ನು ಪ್ರವೇಶಿಸಲು ಅವರಲ್ಲಿ ನಂಬಿಕೆ ಇಲ್ಲದ ಕಾರಣ ಅವರು ಅರಣ್ಯದಲ್ಲಿ ಸಂಚರಿಸಿದರು. ನಾವು ಈಗಾಗಲೇ ನೋಡಿರುವಂತೆ ಕಾನಾನ್ ದೇಶವು ಪರಲೋಕವನ್ನು ಪ್ರತಿನಿಧಿಸುವುದಿಲ್ಲ. ಅದು ಆತ್ಮೀಕ ಆಶೀರ್ವಾದ ಮತ್ತು ಜಯವನ್ನು ಪ್ರತಿನಿಧಿಸುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನದಲ್ಲಿ, ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ ಅಪೊಸ್ತಲನಾದ ಪೌಲನು ಕೂಗಿಕೊಂಡಾಗ ಅವನು ತನ್ನ ಸ್ವಂತ ಅನುಭವದ ಕುರಿತು ಹೇಳುತ್ತಿರುವನು ಎಂದು ನಾನು ನಂಬುತ್ತೇನೆ. ಇದು ಅವಿಶ್ವಾಸಿಯ ಕೂಗಾಗಿರುವುದಿಲ್ಲ, ಆದರೆ ಇದು ಒಬ್ಬ ಸೋತು ಹೋದ ಕ್ರೈಸ್ತನಾಗಿರುವ ಹಾಗೂ ತಾನು ಭರವಸಿಸದೇ ಇರುವುದರಿಂದ ಕ್ರಿಸ್ತನಲ್ಲಿ ಯಾವ ತೃಪ್ತಿಯನ್ನೂ ಕಾಣದಿರುವ ವಿಶ್ವಾಸಿಯ ಕೂಗಾಗಿರುತ್ತದೆ. ಇಲ್ಲಿರುವ ಸಮಸ್ಯೆಯು ಯಾವುದೆಂದರೆ ಅದು ನಂಬಿಕೆಯಲ್ಲಿನ ಕೊರತೆಯಾಗಿದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮೋಶೆಯ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ ಎಂಬುದಾಗಿ. ಇಸ್ರಾಯೇಲರು ತಾವು ಕೇಳಿದಾಗ್ಯೂ ನಂಬದೇ ಹೋದದ್ದರಿಂದ ದೇವರು ಅವರ ವಿಷಯದಲ್ಲಿ ಅತಿಯಾಗಿ ಅಸಹ್ಯಪಟ್ಟನು ಎಂಬ ವಿಚಾರವು ಕೋಪವನ್ನೆಬ್ಬಿಸು ಎಂಬ ಪದದಲ್ಲಿ ಒಳಗೊಂಡಿರುತ್ತದೆ. ಅವರು ಐಗುಪ್ತ ದೇಶದಿಂದ ಹೊರಬರುವಷ್ಟು ನಂಬಿಕೆಯನ್ನು ಹೊಂದಿದ್ದರು, ಆದರೆ ಅದು ಸ್ವಲ್ಪ ಕಾಲ ಮಾತ್ರ ಅವರ ಬಳಿಯಲ್ಲಿತ್ತು. ಇಸ್ರಾಯೇಲರ ಅಪನಂಬಿಕೆಯು ದೇವರಿಗೆ ಕೋಪವನ್ನೆಬ್ಬಿಸಿತು. ನೋಡಿರಿ, ದೇವರ ವಾಕ್ಯವನ್ನು ಸಂದೇಹ ಪಡುವುದು ಬಹು ಗಂಭೀರವಾದ ಪಾಪವೆಂದು ನಾವು ಗ್ರಹಿಸುವುದಿಲ್ಲ. ಅದು ಬಹು ಘೋರವಾದದ್ದು, ಯಾಕಂದರೆ ಅದು ಇನ್ನಿತರ ಪಾಪಗಳನ್ನು ಮಾಡುವಂತೆ ಮುನ್ನಡೆಸುತ್ತದೆ. ಅರಣ್ಯದಲ್ಲಿ ಇಸ್ರಾಯೇಲರ ವಿಷಯದಲ್ಲಿ ನೋಡುವಾಗ ಅದು ಅವರನ್ನು ದೇವರು ಅಸಹ್ಯಪಡುವ ಆರಾಧನೆಗೆ ನಡೆಸಿತು. ಅದು ಅವರನ್ನು ವ್ಯಭಿಚಾರಕ್ಕೂ ಸಂಪೂರ್ಣ ನಿರಾಕರಣೆಗೂ ಮತ್ತು ಅವರು ದೇವರಿಗೆ ಬೆನ್ನು ತೋರಿಸಿ ಐಗುಪ್ತಕ್ಕೆ ಹಿಂದಿರುಗಿ ಹೋಗುವಷ್ಟರವರೆಗೂ ಆತನ ತಿರಸ್ಕಾರಕ್ಕೆ ನಡೆಸಿತು. ವಾಗ್ದಾನದ ದೇಶದೊಳಗೆ ನಂಬಿಕೆಯಿಂದ ಪ್ರವೇಶಿಸುವುದಕ್ಕಿಂತ ಐಗುಪ್ತದಲ್ಲಿ ಗುಲಾಮರಾಗಿರುವುದೇ ಉತ್ತಮವಾದದ್ದು ಎಂದು ಅವರು ನಿರ್ಧರಿಸಿಕೊಂಡರು. ಪ್ರಿಯರೇ, ಬಹಳ ದುಃಖಕರವಾದ ಸಂಗತಿ ಏನೆಂದರೆ, ಇಂದು ದೇವರ ಮಕ್ಕಳೆನಿಸಿಕೊಳ್ಳುವ ಅನೇಕರು ಲೋಕದ ಹಿಂದೆ ನಡೆಯುತ್ತಿದ್ದಾರೆ. ಯೇಸು ಕ್ರಿಸ್ತನನ್ನು ನಿಜವಾಗಿಯೂ ಭರವಸಿಸಿ ಆತನಲ್ಲಿಯೇ ಸಂಪೂರ್ಣವಾದ ನಂಬಿಕೆ ಹಾಗೂ ಭರವಸೆಯಿಂದ ನಡೆಯುವುದು ಅಂದರೇನು ಎಂಬುದನ್ನು ಅವರು ತಿಳಿದಿರುವುದಿಲ್ಲ. ಈಗ ಈ ಪ್ರಶ್ನೆಯನ್ನು ಗಮನಿಸಿರಿ. ಅದು ಯಾವುದೆಂದರೆ, ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನೋ ಎಂಬುದೇ. ಆತನು ಐಗುಪ್ತದಿಂದ ಹೊರಗೆ ಬಂದಿದ್ದ ಜನಸಮೂಹದ ಮೇಲೆ ಕೋಪಗೊಂಡಿದ್ದನು. ಅವರು ಪಾಪ ಮಾಡಿದರು ಮತ್ತು ಅವರ ಶವಗಳು ಅರಣ್ಯದಲ್ಲಿ ಬಿದ್ದವು. ದೇವರನ್ನು ವಿಶ್ವಾಸಿಸುವುದಕ್ಕೆ ನಂಬಿಕೆಯನ್ನು ಹೊಂದಿದ್ದ 2 ವ್ಯಕ್ತಿಗಳು ಮಾತ್ರ ಆ ಸಮೂಹದಿಂದ ಹೊರಬಂದರು. ಅವರು ಯಾರೆಂದರೆ ಯೆಹೋಶುವನು ಮತ್ತು ಕಾಲೇಬನು. ಹೌದು, ಅವರಿಬ್ಬರೇ ವಾಗ್ದಾನದ ದೇಶಕ್ಕೆ ಹೋದರು.
ಮೋಶೆಯೂ ಸಹ ಆ ವಾಗ್ದಾನದ ದೇಶದೊಳಗೆ ಹೋಗಲಿಲ್ಲ. ಅವನ ಸಮಸ್ಯೆಯು ನಂಬಿಕೆಯ ಕೊರತೆಯಾಗಿರಲಿಲ್ಲ. ಆದರೆ ದೇವರು ಆಜ್ಞಾಪಿಸಿದಂತೆ ಬಂಡೆಯೊಂದಿಗೆ ಮಾತಾಡುವುದರ ಬದಲಾಗಿ ಅದನ್ನು ಹೊಡೆದದ್ದರಿಂದ ಅವನು ತೋರಿಸಿದ ಅವಿಧೇಯತೆಯಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರ ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರು ನನ್ನ ವಿಶ್ರಾಂತಿಯಲ್ಲಿ ಎಂಬುದಾಗಿ ಹೇಳುವಾಗ ಅದು ಕಾನಾನ್ ದೇಶದ ವಿಶ್ರಾಂತಿಯಾಗಿದೆ. ಆತನು ಪರಲೋಕದ ಕುರಿತು ಮಾತಾಡುತ್ತಿಲ್ಲ. ಹಾಗಾದರೆ ಆತನು ಯಾರ ಕುರಿತು ಮಾತಾಡುತ್ತಾ ಇದ್ದಾನೆ? ಹೌದು, ಆತನು ನಂಬದೇ ಹೋದವರ ಕುರಿತು ಮಾತಾಡುತ್ತಿದ್ದಾನೆ. ನೋಡಿರಿ, ಅವರು ಮಾಡಿದ ದೇವರು ಅಸಹ್ಯಪಡುವ ಆರಾಧನೆ, ಅವರ ವ್ಯಭಿಚಾರ, ಅವರನ್ನು ದೇವರ ಆಶೀರ್ವಾದದಿಂದ ದೂರವಿರಿಸಿದ ಪಾಪಗಳಾಗಿರಲಿಲ್ಲ. ಆದರೆ ಅವರ ಅಪನಂಬಿಕೆಯೇ ಅವರನ್ನು ದೇವರ ಕೋಪಕ್ಕೆ ಗುರಿಪಡಿಸಿತು. ದಯಮಾಡಿ ಗಮನಿಸಿರಿ ಪ್ರಿಯರೇ, ಅಪನಂಬಿಕೆಯು ನಮ್ಮ ಆಶೀರ್ವಾದಗಳನ್ನು ಕದ್ದುಕೊಳ್ಳುವುದು ಮಾತ್ರವಲ್ಲ, ಅದು ನಮ್ಮನ್ನು ಇನ್ನಿತರ ಪಾಪಗಳನ್ನು ಮಾಡಲು ಸಹ ಮುನ್ನಡೆಸುತ್ತದೆ. ಮುಂದುವರಿದು ನಾವು 19ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದಿದೆ: ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ. ನೋಡಿರಿ, ಈ ವಾಕ್ಯ ಭಾಗವನ್ನು ನಮ್ಮ ಸತ್ಯವೇದಗಳಲ್ಲಿ ಗುರುತಿಸಿಟ್ಟುಕೊಳ್ಳುವುದು ಬಹು ವಿಶೇಷವಾದದ್ದಾಗಿರುತ್ತದೆ. ಹೌದು, ಈ ಅಪನಂಬಿಕೆಯೇ ನಮ್ಮನ್ನು ಅನೇಕ ಆಶೀರ್ವಾದಗಳಿಂದ ಕದ್ದುಕೊಳ್ಳುತ್ತಾ ಇದೆ. ಇಲ್ಲಿಗೆ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಬನ್ನಿರಿ, ಈಗ ನಾವು 4ನೆಯ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ಯೆಹೋಶುವನಿಗಿಂತಲೂ ಶ್ರೇಷ್ಠನು, ಯೇಸು ಕ್ರಿಸ್ತನು ಲೇವಿ ಕುಲದ ಯಾಜಕತ್ವಕ್ಕಿಂತಲೂ ಶ್ರೇಷ್ಠನು ಎಂಬುದಾಗಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ 4ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದಾನೋ ಎಂದು ನಾವು ಭಯಪಡೋಣ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವೀಗ ಇಬ್ರಿಯರ ಪತ್ರಿಕೆಯ 1ನೆಯ ಹೀಗಿರಲಾಗಿ ಎಂಬ ಪದಕ್ಕೆ ಬಂದಿರುವೆವು. ಈ ವಾಕ್ಯ ಭಾಗದಲ್ಲಿ ಈ ಪದವನ್ನು ನಾವು 1ನೇ ಸಾರಿ ಗಮನಿಸುತ್ತೇವೆ. ಆದರೆ ಮುಂದೆ ಹೋದಂತೆ ಇನ್ನೂ ಅನೇಕ ಹೀಗಿರಲಾಗಿ ಎಂಬ ಪದಗಳನ್ನು ನಾವು ನೋಡಲಿರುವೆವು. ನೋಡಿರಿ, ಈ ವಾಕ್ಯ ಭಾಗದಲ್ಲಿ ಹೀಗಿರಲಾಗಿ ನಾವು ಭಯಪಡೋಣ ಎಂಬುದಾಗಿರುವುದರಿಂದ ಇದು ಕೆಲವು ಇತರ ವಾಕ್ಯಗಳೊಂದಿಗೆ ವಿರೋಧಾತ್ಮಕವಾಗಿ ಕಂಡುಬರುತ್ತದೆ ಎಂಬುದಾಗಿ ಹೇಳುತ್ತಾ, ಕೆಲವು ಜನರು ದೇವರ ವಾಕ್ಯದಲ್ಲಿಯೇ ತಪ್ಪು ಇರುವುದೋ ಎಂಬುದನ್ನು ಕಂಡುಹಿಡಿಯಲು ಬಹು ಕುತೂಹಲರಾಗಿರುತ್ತಾರೆ. ಯಾಕೆಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪಾ ತಂದೆಯೇ ಎಂದು ಕೂಗುತ್ತೇವೆ ಎಂಬುದಾಗಿಯೂ, ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿಯೂ ಬರೆಯಲ್ಪಟ್ಟಿರುತ್ತದೆ ಎಂದು ತರ್ಕಿಸುತ್ತಾರೆ. ನೋಡಿರಿ, ಇಂಥವರಿಗೆ ನಾನು ಹೇಳಲು ಬಯಸುವುದೇನೆಂದರೆ, ಒಂದು ವೇಳೆ ದಾರಿಯಲ್ಲಿ ಹೋಗುವಾಗ ಒಂದು ಹಾವು ನಮ್ಮ ಎದುರಿಗೆ ಬಂದರೆ ನಾವು ಮೊದಲನೇದಾಗಿ ಅದಕ್ಕೆ ಭಯಪಡುತ್ತೇವಲ್ಲವೇ? ಹೌದು, ಸತ್ಯವೇದದಲ್ಲಿ ಭಯಪಡಬಾರದು ಎಂದು ಅನೇಕ ವಾಕ್ಯಗಳು ಹೇಳುತ್ತವೆ, ನಿಜ. ಆದರೆ ಇಂದು ಅನೇಕ ವಿಶ್ವಾಸಿಗಳಲ್ಲಿ ಸತ್ಯವೇದದ ಕುರಿತು ಅವರಿಗಿರುವ ಅಲಕ್ಷ್ಯ ಭಾವದ ಬಗ್ಗೆ ಕಾಳಜಿ ಇದ್ದಿದ್ದರೆ ಎಷ್ಟೋ ಒಳ್ಳೆಯದಾಗಿರುತ್ತಿತ್ತು. ಹೌದು ಪ್ರಿಯರೇ, ದೇವರ ವಾಕ್ಯದ ವಿಷಯದಲ್ಲಿ ನಮಗಿರುವ ಅಲಕ್ಷ್ಯ ಭಾವದ ಕುರಿತು ನಮಗೆ ಖಂಡಿತವಾಗಿಯೂ ಭಯವಿರಲೇಬೇಕಾಗಿದೆ.
ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಗ್ರಂಥಕರ್ತನು ಭಯಪಡೋಣ ಎಂಬುದಾಗಿ ಬರೆಯುವಾಗ ಅವನು ಒಳ್ಳೆಯ ಭಯದ ಕುರಿತು ಮಾತಾಡುತ್ತಿರುವನು. ನೋಡಿರಿ, ನಾವು ನಮ್ಮ ಚಿಕ್ಕ ಮಕ್ಕಳೊಂದಿಗೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುವಾಗ ಅವರಿಗೆ ರಸ್ತೆಯ ಮೇಲೆ ಓಡಾಡುತ್ತಿರುವ ವಾಹನಗಳ ಬಗ್ಗೆ ಭಯ ಇರಬೇಕೆಂದು ನಾವು ಬಯಸುತ್ತೇವೆ. ಅದು ಒಳ್ಳೆಯ ಭಯವಾಗಿರುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ವಾಕ್ಯವು ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂಬುದಾಗಿ ಹೇಳುತ್ತದೆ. ಈ ರೀತಿಯಾದ ಭಯವನ್ನು ನಾವು ಹೊಂದಿರಬೇಕು. ಇಂದಿನ ನಮ್ಮ ವಾಕ್ಯ ಭಾಗದಲ್ಲಿ ಗ್ರಂಥಕರ್ತನು ಒಂದು ಉದ್ದೇಶಕ್ಕಾಗಿ ನಾವು ಭಯಪಡಬೇಕು ಎಂಬುದಾಗಿ ಹೇಳುತ್ತಿರುವನು. ಅದು ಯಾವುದೆಂದರೆ, ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದಾನೋ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದ ಮುಂದಿನ ಭಾಗದಲ್ಲಿ ಅವನು ಈ ವಿಶ್ರಾಂತಿಯ ಕುರಿತು ಇನ್ನೂ ಹೆಚ್ಚಾಗಿ ಮಾತನಾಡಲಿಕ್ಕಿದ್ದಾನೆ. ಈ ವಿಶ್ರಾಂತಿ ಎಂಬ ಪದವು ಸುಮಾರು 8 ಸಾರಿ ಬರುವುದನ್ನು ನಾವು ಗಮನಿಸುತ್ತೇವೆ. ಸಬ್ಬತ್ ವಿಶ್ರಾಂತಿ ಅಥವಾ ಸೃಷ್ಟಿಯ ವಿಶ್ರಾಂತಿ ಮತ್ತು ಕಾನಾನ್ ವಿಶ್ರಾಂತಿ ಎಂಬುವುಗಳನ್ನು ಒಳಗೊಂಡು ಹಲವು ವಿಶ್ರಾಂತಿಗಳು ಇರುವುದನ್ನು ನಾವು ಧ್ಯಾನಿಸಲಿದ್ದೇವೆ. ಇಲ್ಲಿ ಗ್ರಂಥಕರ್ತನು ಕಾನಾನ್ ವಿಶ್ರಾಂತಿಯ ಕುರಿತು ಮಾತಾಡುತ್ತಾ ಇದ್ದಾನೆ. ನಾವು ಅದನ್ನು ಕಳಕೊಳ್ಳಬಾರದು ಎಂಬುದಕ್ಕಾಗಿ ಭಯಪಡೋಣ ಎಂಬುದಾಗಿ ಅವನು ವಿಶ್ವಾಸಿಗಳಿಗೆ ಹೇಳುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವರಿಗೆ ಶುಭವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಎಂಬುದಾಗಿ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವಂಥದ್ದು ಅದು ರಕ್ಷಣೆಯ ವಿಶ್ರಾಂತಿಯಾಗಿರುತ್ತದೆ. ಅಂದರೆ ಯೇಸು ಕ್ರಿಸ್ತನನ್ನು ರಕ್ಷಕನೆಂದು ಭರವಸೆಸುವುದರ ವಿಶ್ರಾಂತಿ. ಅವರು ಸುವಾರ್ತೆಯನ್ನು ಕೇಳಿದರೂ ಅದನ್ನು ನಂಬಲಿಲ್ಲ. ಅದೇ ರೀತಿಯಲ್ಲಿ ಇಂದು ಅನೇಕರು ರಕ್ಷಣೆಯ ಸುವಾರ್ತೆಯನ್ನು ಕೇಳುತ್ತಾರೆ, ಆದರೆ ಅದನ್ನು ತಮ್ಮ ಹೃದಯದಲ್ಲಿ ಸ್ವೀಕರಿಸುವುದಿಲ್ಲ ಮತ್ತು ನಂಬುವುದಿಲ್ಲ. ಹಾಗಾದರೆ ನಮ್ಮ ಬಗ್ಗೆ ಏನು? ದಯಮಾಡಿ ಇದರ ಕುರಿತು ಸ್ವಲ್ಪ ಆಲೋಚಿಸಿ ನೋಡಿರಿ. ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು ಎಂಬುದಾಗಿ ಹೇಳಿದನಷ್ಟೇ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಗ್ರಂಥಕರ್ತನು ಯೇಸು ಕ್ರಿಸ್ತನನ್ನು ಭರವಸೆಸುವ ವಿಶ್ರಾಂತಿಯನ್ನು, ಅಂದರೆ ರಕ್ಷಣೆಯ ವಿಶ್ರಾಂತಿಯ ಬಗ್ಗೆ ಚರ್ಚಿಸುತ್ತಾ ಇದ್ದಾನೆ. ಈಗ ನಮ್ಮಷ್ಟಕ್ಕೆ ನಾವೇ ಒಂದು ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ನಾವು ನಿಜವಾಗಿಯೂ ಈ ರಕ್ಷಣೆಯ ವಿಶ್ರಾಂತಿಯಲ್ಲಿ ಸೇರಿರುವೆವೋ? ಮತ್ತು ನಾವು ಯೇಸು ಕ್ರಿಸ್ತನನ್ನು ನಿಜವಾಗಿಯೂ ಭರವಸೆಸಿ ಆತನಲ್ಲಿ ವಿಶ್ರಾಂತಿಯನ್ನು ಪಡೆಯುವುದೆಂದರೇನು ಎಂಬುದನ್ನು ತಿಳಿದುಕೊಂಡಿದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ: ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆದ್ದರಿಂದ ಪ್ರಿಯರೇ, ಕೃಪಾ ಸಮಯವಿರುವಾಗಲೇ ನಂಬಿಕೆಯಿಂದ ಕರ್ತನ ಬಳಿಗೆ ಬರೋಣ ಮತ್ತು ಯೇಸು ಕ್ರಿಸ್ತನನ್ನು ನಂಬಿಕೆಯಿಂದ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳೋಣ. ಯಾಕೆಂದರೆ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಮತ್ತು ಬಾಯಿಂದ ಅರಿಕೆ ಮಾಡುವುದರ ಮೂಲಕ ನಮಗೆ ರಕ್ಷಣೆಯಾಗುತ್ತದೆ. ಹಾಗಾಗುವಂತೆ ದೇವರು ತಾನೇ ತನ್ನಾತ್ಮನ ಮೂಲಕ ನಿಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೇನ್. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 14ನೇ ವಚನದಿಂದ 4ನೇ ಅಧ್ಯಾಯದ 3ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಆಲಿಸಿದ ದೇವರ ವಾಕ್ಯದ ಸಂದೇಶವು ನಮ್ಮ ಹೃದಯವನ್ನು ಸ್ಪರ್ಶಿಸಿದೆ ಎಂದು ನಾನು ನಂಬುತ್ತೇನೆ.
ಐಗುಪ್ತ ದೇಶದಿಂದ ತನ್ನ ಭುಜಬಲ ಪರಾಕ್ರಮದಿಂದ ಇಸ್ರಾಯೇಲ್ಯರನ್ನು ಬಿಡಿಸಿಕೊಂಡು ಬಂದ ಸರ್ವಶಕ್ತನಾದ ದೇವರನ್ನೇ ಆ ಜನರು ನಂಬದೇ ಹೋಗಿ ಆತನನ್ನು ಸಂದೇಹಪಟ್ಟರು ಮತ್ತು ಅವರೆಲ್ಲರೂ ಮರುಭೂಮಿಯಲ್ಲಿ ಸತ್ತು ಹೋದರು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಪಶ್ಚಾತ್ತಾಪಪಟ್ಟು ಬಿದ್ದು ಹೋಗಿರುವ ಕ್ಷೇತ್ರಗಳಲ್ಲಿ ದೇವರಾತ್ಮನ ಸಹಾಯದಿಂದ ಎದ್ದು ಬರೋಣ ಹಾಗೂ ಮುಂದಿನ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪ್ರಿಯರೇ, ದೇವರ ವಾಕ್ಯ ಧ್ಯಾನದ ಮೂಲಕ ಆಶೀರ್ವಾದ ಹೊಂದಿದ ನೀವೆಲ್ಲರೂ ಈಗಲೇ ಮಿಸ್ ಕಾಲ್ ಕೊಡುವುದರ ಮೂಲಕ ಸೇವೆಯನ್ನು ಬೆಂಬಲಿಸಿರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಅತೀ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಇನ್ನೂ ನಿನ್ನ ವಿಷಯದಲ್ಲಿ ಸಂದೇಹ ಸಂಶಯ ಪಡುತ್ತಿರುವುದಾದರೆ ಅವುಗಳಿಂದ ಬಿಡುಗಡೆ ಮಾಡು. ನಿನ್ನ ವಾಕ್ಯಗಳಿಂದ ತುಂಬಿಸಿ ನಂಬಿಗಸ್ತರಾಗಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ನಿನ್ನ ವಾಕ್ಯಗಳನ್ನು ಧ್ಯಾನಿಸಿದ್ದಾರೋ ಅವರ ನಂಬಿಕೆಯನ್ನು ಬಲಪಡಿಸು. ಇನ್ನು ಯಾರ್ಯಾರು ನಿನ್ನ ದೂರವಾಗಿದ್ದಾರೋ ಅವರು ನಿನ್ನನ್ನು ಕಂಡುಕೊಂಡು ನಿನ್ನ ಆತ್ಮನ ಬಲದೊಂದಿಗೆ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತಿರುಗಿ ಭೇಟಿಯಾಗೋಣ. ಅಲ್ಲಿವರೆಗೆ ಕರ್ತನ ಕೃಪೆಯು ನಿಮ್ಮೊಂದಿಗಿರಲಿ.